ಕೋಪ, ಅಸಮಾಧಾನ, ದ್ವೇಷ ಇದೆಲ್ಲ ಮನುಷ್ಯನ ಬದುಕಲ್ಲಿ ಇರೋ ಸಹಜ ಸಂಗತಿಗಳು. ನಮ್ಮ ಜೀವನದ ದಾರಿಯಲ್ಲಿ ಸಿಗೋ ಎಷ್ಟೋ ಜನ ನಮ್ಗೆ ಹಿಡಿಸೋದಿಲ್ಲ. ಅವ್ರ ಬಗ್ಗೆ ನಾವು ಒಂದು ನಿರಂತರ ದ್ವೇಷದ ಭಾವನೆನ ಇಟ್ಕೊಂಡೇ ಇರ್ತೀವಿ. ನಮಗಾಗದೇ ಇರೋರ್ಗೆ ಏನಾದ್ರೂ ಕೇಳಾದ್ರೆ ನಮಗ್ ಸಂತೋಷ, ನಮಗ್ ಕೇಳಾದ್ರೆ ಅವ್ರಿಗೆ ಸಂತೋಷ. ಮನುಷ್ಯ ಸಂಬಂಧಗಳ ಮಧ್ಯೆ ಇಂಥ ಸಂಕೀರ್ಣಗಳ ಸಂಖ್ಯೆ ನೂರಾರು. ಆದರೆ ಈ ಎಲ್ಲಾ ಭಾವನೆಗಳು ತನ್ನ ಮಿತಿನ ದಾಟಿದಾಗ, ಅತಿರೇಕ ಅನ್ಸೋ ಮಟ್ಟಕ್ಕೆ ಹೋದಾಗ ಅನಾಹುತಗಳು ಸಂಭವಿಸುತ್ತೆ. ಇಂಥದೇ ಒಂದು ಕಥೆ ಇವತ್ತಿನ ಕ್ರೈಮ್ ಫೈಲ್ ಸಂಚಿಕೆಯಲ್ಲಿ. ಫೆಬ್ರವರಿ 27, 2012 ಮಧ್ಯಾಹ್ನ 12 ಗಂಟೆ, ರಾಮಮೂರ್ತಿ ನಗರ, ಬೆಂಗಳೂರು. ಕಾಫಿ ಕೊಡಮ್ಮ. ಆ ಸೈಟ್ ಬಗ್ಗೆ ವಿಚಾರಿಸಿದೀಯಣ್ಣ? ನೀನು ಆ ಸೈಟ್ ಬಗ್ಗೆ ಆಸೆ ಬಿಟ್ಬಿಡಮ್ಮ. ಹೇಗಣ್ಣ ಬಿಡಕ್ಕಾಗುತ್ತೆ? ನನ್ನ ಗಂಡ ದುಡ್ದು ಕಷ್ಟಪಟ್ಟ ಹಣ ಹಾಕಿಲ್ವಾ ಅಲ್ಲಿ? ಹೇಗ್ ಬಿಡಕ್ಕಾಗುತ್ತೆ? ಆ ಸೈಟ್ ಸಿಗದೆ ಹೋದ್ರೆ ನನ್ನ ಮಕ್ಳದ್ ಭವಿಷ್ಯದ ಗತಿ ಏನು? ನಮ್ಗೆ ಅಂತ ಏನು ಉಳಿಯುತ್ತೇಳು? ಅವ್ರಿಗಂತೂ ಹೇಳಿ ಹೇಳಿ ಸಾಕಾಗೋಗಿದೆ. ನೀನೇ ಏನಾದ್ರೂ ಮಾಡ್ಬೇಕಷ್ಟೇ. ನಾನು ಏನು ಮಾಡೋಕ್ಕಾಗುತ್ತಮ್ಮ? ಆ ಸೈಟ್ ಅಗ್ರಿಮೆಂಟು ನಿರ್ಮಲಾ ಹೆಸರಿಗಾಗಿದೆ. ಅಗ್ರಿಮೆಂಟು ಅವಳ ಹೆಸರಿಗೆ ಆಗ್ಲಿ, ಆದ್ರೆ ರಿಜಿಸ್ಟರ್ ಮಾತ್ರ ನನ್ನ ಹೆಸರಿಗೆ ಆಗ್ಬೇಕು. ಅದನ್ನ ನಿನ್ನ ಗಂಡನ್ ಹೇಳಮ್ಮ. ಅವನ ಹತ್ರ ಬಡ್ಕೊಂಡ್ ಸಾಕಾಯ್ತು ನನ್ಗೆ. 15 ವರ್ಷದಿಂದ ಇದೇ ಗೋಳಾಯ್ತು. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನನ್ಗೆ ಆ ಸೈಟ್ ಬೇಕೇ ಬೇಕು. ನೀನು ಅಳಬೇಡಮ್ಮ. ಅದಕ್ಕೆ ಕಾಗದ ಪತ್ರಗಳನ್ನ ರೆಡಿ ಮಾಡಿಸ್ಕೋಬೇಕಾಗತ್ತೆ. ರಿಯಲ್ ಎಸ್ಟೇಟ್ ಆಫೀಸ್ಗೆ ಹೋಗಿ ವಿಚಾರಿಸೋಣ. ನೀನು ಅಳಬೇಡಮ್ಮ. ನಿನ್ನ ಹತ್ರ ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ. ಅಳಬೇಡ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಕೂತ್ಕೊಳ್ಳಿ. ಏನು ವಿಷಯ? ಸರ್, ಈ ನಂಬರ್ ಸೈಟು ಯಾರ ಹೆಸರಲ್ಲಿದೆ ಅಂತ ಸ್ವಲ್ಪ ನೋಡಿ ಹೇಳಿ ಸರ್. ಇದಾ ನಿರ್ಮಲಾ ಅವನವರ ಹೆಸರಲ್ಲಿ ಅಗ್ರಿಮೆಂಟ್ ಆಗಿದೆ. ಇನ್ನೇನು ಸದ್ಯದಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಏನು? ಆ ಸೈಟು ನಮಗ್ ಸೇರಿದ್ದು, ಅದ್ಯಾಕೆ ಅವ್ರ ಹೆಸರಲ್ಲಿ ಅಗ್ರಿಮೆಂಟ್ ಆಗ್ಬಿಡುತ್ತೆ? ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವು ಹೇಳಿ ಸರ್. ನೋಡಿಮ್ಮ, ಇದೆಲ್ಲ ನಮಗೆ ಗೊತ್ತಿಲ್ಲ. ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಅವರು ಸೈಟ್ ಕೊಂಡ್ಕೊಂಡಿದ್ದಾರೆ ಅಷ್ಟೇ. ನಾನೇ ಕೊಡ್ಸಿದ್ದು, ಅಗ್ರಿಮೆಂಟು ಆಗಿದೆ, ಹಣನೂ ಕೊಟ್ಟಾಗಿದೆ. ಅಲ್ಲ, ನಿಮ್ಗೆ ಅದೇ ಸೈಟ್ ಯಾಕೆ ಬೇಕಾಗಿತ್ತು? ನಾನು ಬೇರೆ ಕಡೆ ಒಳ್ಳೆ ಸೈಟ್ ಕೊಡಿಸ್ತೀನಿ ಬಿಡಿ. ನೋಡಿ, ಒಳ್ಳೆ ಕಡೆ ಸೈಟ್ ಕೊಡಿಸ್ತೀನಿ. 5 ವರ್ಷ ಹೋದ್ರೆ ಕೋಟಿ ಬಾಳತ್ತೆ. ಈ ಸೈಟ್ ಮೇಲೆ ತಕರಾರಿದೆ, ಪಕ್ಕದ ಸೈಟು ಮತ್ತೆ ಇವ್ರಿಗೂ. ಈ ಸೈಟ್ ರಿಜಿಸ್ಟರ್ ಮಾಡಿಸ್ಕೊಳಕ್ ಅವರೇ ಹಿಂದೆ ಮುಂದೆ ನೋಡ್ತಾರೆ. ನೀವ್ ಯಾಕ್ರಿ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ? ಹೌದಾ ಸರ್? ಆ ಸೈಟ್ ಮೇಲೆ ತಕರಾರಿದ್ಯಾ? ಹ್ಞೂ ರೀ. ಗೀತಾ, ನಾನು ಮಾತಾಡ್ಕೊಂಡ್ ಬರ್ತೀನಿ. ಅಲ್ಲ ಅಣ್ಣ, ಅದು ನಮ್ ದುಡ್ಡು. ನೀನ್ ನಡಿ ಅಂತ ಹೇಳದ್ನಲ್ಲ. ಇಲ್ಲಿ ನಿರ್ಮಲಾ ಅನ್ನೋರ್ ಮನೆ ಇದೆ ತಾನೆ? ಇದೆ, ಆದ್ರೆ ನೀವ್ಯಾರು ಗೊತ್ತಾಗ್ಲಿಲ್ಲ. ಮೇಡಮ್, ನನ್ನ ಹೆಸರು ಸೋಮಣ್ಣ ಅಂತ. ಅದೇ ನೀವು ಸೈಟ್ ಒಳಗೆ ಕೊಟ್ಟಿದ್ದೀರಲ್ಲ ಮೇಡಮ್, ಆ ಪಕ್ಕದ ಸೈಟು ಓನರ್ ನಾನೇ ಮೇಡಮ್. ಸರಿ, ಒಳಗೆ ಬನ್ನಿ. ಮೇಡಮ್, ನಿಮ್ಮ ಸೈಟ್ ಪೇಪರ್ ಸ್ವಲ್ಪ ಕೊಡ್ತೀರಾ? ನಮ್ ಸೈಟ್ ಪೇಪರ್ ನಿಮ್ಗೆ ಯಾಕೆ? ನೀವು ಸೈಟ್ ಪೇಪರ್ ಕೊಟ್ಟರು ಕೊಡದೇ ಇದ್ರು ಅದರಲ್ಲಿ ಏನಿದೆ ಅಂತ ಚೆನ್ನಾಗಿ ನನಗೆ ಗೊತ್ತು ಮೇಡಮ್. ನಿಮ್ಮ ಸೈಟ್ ಅಳತೆ 60-40 ತಾನೇ? ಹೌದು. ಅಷ್ಟಕ್ಕೆ ಆಗಿದೆಯಾ ಅಗ್ರಿಮೆಂಟು? ಹೌದು, ನಾವು ಅಷ್ಟಕ್ಕೆ ದುಡ್ಡು ಕೊಟ್ಟಿದ್ದೀವಿ, ಅಗ್ರಿಮೆಂಟು ಆಗಿದೆ. ಆ ಸೈಟ್ ಅಳತೆನ 50-40 ಅಂತ ತಿದ್ಕೊಳ್ಳಿ. ಯಾಕೆ ಅಂದರೆ ಅಲ್ಲಿ 10 ಅಡಿ ಜಾಗನ ನನಗೆ ರಿಜಿಸ್ಟ್ರೇಷನ್ ಆಗಿದೆ. ಅದು ಹೇಗ್ರೆ ಆಗುತ್ತೆ? ಇಡೀ ಲೇಔಟ್ ಪ್ಲಾನ್ ಇರೋದು 60-40ಗೆ. ಅದೇಗ್ ನಿಮಗೆ ಮಾತ್ರ 10 ಅಡಿ ಜಾಗ ಜಾಸ್ತಿ ಆಗುತ್ತೆ? ಅದೆಲ್ಲ ನಿಮಗೆ ಬೇಕಾಗಿಲ್ಲ ಮೇಡಮ್. ಮೈನ್ ರೋಡ್ ಪಕ್ಕ ಇತ್ತು, ಅಂಗಡಿ ಕಟ್ಟಕ್ಕಾಗತ್ತೆ ಅಂತೇಳಿ 10 ಅಡಿ ಜಾಗ ನಾನು ಕೊಂಡ್ಕೊಂಡಿದ್ದೀನಿ. ನೀವು 60-40 ದುಡ್ಡು ಕೊಟ್ಟು 50-40 ತಗೊಂಡು ಮೋಸ ಹೋಗ್ತೀರಾ ಅಂತೇಳಿ ಹೇಳಕ್ ಬಂದೆ. ನಾವೇನ್ ಮೋಸ ಹೋಗಲ್ಲ. 60-40ನೇ ರಿಜಿಸ್ಟರ್ ಮಾಡಿಸ್ಕೊಳ್ತೀವಿ, ಅಲ್ಲೇ ಮನೇನೂ ಕಟ್ತೀವಿ. ಹಾಗಾದ್ರೆ ಕೋರ್ಟ್ ಕಲಿಯೋಕೆ ರೆಡಿ ಆಗಿರಿ. ತಕರಾರು ಅರ್ಜಿ ಹಾಕ್ತೀನಿ. ಕೋರ್ಟಲ್ಲಿ ಇದೆ ಅಂದ್ರೆ ಆ ಸೈಟ್ ಯಾರೂ ತಗೊಳ್ಳಲ್ಲ. ನಾನು 10 ಅಡಿ ಜಾಗಕ್ಕೆ ದುಡ್ಡು ಕೊಟ್ಟಾಗಿದೆ, ಪೇಪರ್ಸು ಪಕ್ಕ ಇದೆ. ನಾನು ಹೇಳಿದ್ದೀನಿ, ಅಷ್ಟಕ್ಕೂ ನೀವು ಮಾಡೋದು ಮಾಡ್ತೀನಿ ಅಂದ್ರೆ ನಿಮ್ಮ ಮನೆ ಬರ. ನಾನು ಕೇಸ್ ಹಾಕಿದ್ಮೇಲೆ ದುಡ್ಡು ಕಳ್ಕೋತೀರಾ. ಅದಾಗಬಾರ್ದು ಅಂದ್ರೆ ಇಲ್ಲೇ ಎಚ್ಚೆತ್ಕೊಳ್ಳಿ, ಯೋಚನೆ ಮಾಡಿ. ಬರ್ತೀನಿ.
ರೀ ಏನು? ಇವತ್ ಮನೆ ಹತ್ರ ಆ ಸೋಮಣ್ಣ ಬಂದಿದ್ದ. ಯಾವ ಸೋಮಣ್ಣ? ಅದೇ ರೀ ನಮ್ಮ ಪಕ್ಕದ ಸೈಡ್ನವ್ರಂತೆ. ಓ, ಅವನು ಇಲ್ಗೂ ಬಂದಿದ್ನಾ? ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ತಕರಾರ್ ಬಗ್ಗೆ? ಹತ್ತಡಿ ನಮ್ದು, ನೀವೇನಾದ್ರೂ ಫುಲ್ ಸೈಟ್ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಕೋರ್ಟು ಕೇಸು ಅಂತೆಲ್ಲ ಹೋಗ್ಬೇಕಾಗತ್ತೆ, ಅದು ಇದು ಅಂತ ಏನೇನೋ ಹೇಳೋದ. ಅಯ್ಯೋ ನೋಡ್ತೀನ, ಇಂಥ ದೊಡ್ಡ ಊರಲ್ಲಿ ಒಂದು ಸೈಟ್ ಮಾಡ್ಬೇಕಂದ್ರೆ ಈ ತರ ತಕರಾರೆಲ್ಲ ಇದ್ದಿದ್ದೆ. ನೀನ್ ಯಾಕೆ ಹೆದರ್ಕೊಳ್ತೀಯಾ? ರೀ ಕಷ್ಟಪಟ್ಟು ಉಳಿಸಿರೋ ದುಡ್ಡ್ರಿ, ಅವ್ರು ಹೇಳ್ದಂಗೆ ಏನಾದ್ರೂ ನಾಳೆ ಕೋರ್ಟು ಕೇಸು ಅಂತೆಲ್ಲ ಹೋದ್ರೆ ಇಲ್ಲಿ ಸೈಟು ಇಲ್ಲ, ದುಡ್ಡು ಇಲ್ದಂಗೆ ಆಗುತ್ತೆ. ನಮ್ಗೆ ಈ ಸೈಟ್ ಸಹವಾಸನೇ ಬೇಡ. ಅದಕ್ಕೆ ನೀವು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ದುಡ್ಡು ವಾಪಸ್ ತಗೊಳ್ಳಿ. ನೋಡು, ಇಷ್ಟಕ್ಕೆಲ್ಲ ಹೆದರ್ಕೋಬೇಡ. ನಾನು ನಾಳೆನೆ ಪೇಪರ್ ಎಲ್ಲ ಸರಿಯಾಗಿ ಮಾಡಿಸ್ಕೊಂಡ್ ಬರ್ತೀನಿ. ನೋಡು, ನಾನು ಸತ್ರು ನಿನ್ಗೇನು ತೊಂದರೆ ಆಗಬಾರ್ದು, ಹಾಗೆ ಮಾಡ್ತೀನಿ. ರೀ ಈ ಸೈಟ್ ವಿಚಾರಕ್ಕೆ ನೀವ್ ಯಾಕೆ ಏನೇನೋ ಮಾತಾಡ್ತೀರಾ? ಬಿಡ್ತೋನಿ, ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡಿ. ಯಾರಿದ್ದೀರಾ ಮನೇಲಿ? ನಮಸ್ಕಾರ ಮೇಡಮ್. ಯಾರು ನೀವು? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದ್ರೆ ನೀವ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ವಿಷಯ? ನನಗೆ ಪಾರ್ಲರ್ ಟೈಮ್ ಆಗ್ತಾ ಇದೆ. ನೀವು ಕೊಂಡ್ಕೊಳಕ್ ಕೊಟ್ಟಿದ್ದೀರಲ್ಲ ಆ ಸೈಟು, ಅದನ್ನ ನಮಗ್ ಕೊಟ್ಬಿಡಿ ಅಂತ ಕೇಳಕ್ ಬಂದಿದ್ದೀರಿ. ಯಾಕೆ? ನಿಮ್ಗೆ ಯಾಕೆ ಕೊಡ್ಬೇಕು ಆ ಸೈಟ್ನ? ಯಾಕಂದ್ರೆ ಆ ಸೈಟ್ ಇರೋ ಜಾಗ ನನ್ನ ತಂಗಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ನನ್ನ ಭಾವ ದುಡ್ಡು ಬೇರೆ ಕಟ್ಟಿಬಿಟ್ಟಿದ್ದಾರೆ. ಅದೇನೋ ಎಡವಟ್ಟಾಗಿ ನಿಮ್ಮ ಹೆಸರಿಗೆ ಆಗ್ಬಿಟ್ಟಿದೆ. ಅಗ್ರಿಮೆಂಟ್ ತಾನಾಗಿರೋದು, ಕೊಟ್ಬಿಡಿ ನಮಗೆ. ಬೇಕಾದ್ರೆ ನಿಮ್ಗೊಂದಿಷ್ಟು ಪರಿಹಾರ ಅಂತ ಕೊಡೋಣ. ನೋಡಿ ಮಿಸ್ಟರ್, ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ಈಗ ಸೈಟ್ ಕೊಡಿ ಅಂತ ಬಂದ್ ಗಲಾಟೆ ಮಾಡಿದ್ರೆ ಇದೆಲ್ಲ ಸರಿ ಇರಲ್ಲ. ಗಲಾಟೆ ಎಲ್ಲಿ ಮಾಡಿದೆ ಮೇಡಮ್? ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಸೈಟ್ ಮೇಲೆ ಈಗಾಗಲೇ ತಕರಾರಿದೆ. ಒಂಟಿ ಹೆಂಗ್ಸು ನೀವು, ಸುಮ್ಮನೆ ಬಿಡ್ತಾರಾ? ಕೋರ್ಟ್ ಕಲಿಯೋದು ಕಷ್ಟ ಆಗತ್ತೆ. ಅದು ನನ್ನ ಹಣೆ ಬರಹ. ಇದ್ರಲ್ಲಿ ನಿಮ್ದೇನ್ ಹುಸಾಬ್ರಿ? ಹೋಗಿ ಸುಮ್ಮನೆ ಇಲ್ಲಿಂದ. ಬ್ಯೂಟಿ ಪಾರ್ಲರ್ ನಡೆಸೋ ನಿಮಗೆ ಈ ಸೈಟ್ ಕೊಂಡ್ಕೊಳ್ಳೋಷ್ಟು ಹಣ ಎಲ್ಲಿಂದ ಬಂತು ಮೇಡಮ್? ನೋಡಿ, ಇದು ನನ್ನ ಸ್ವಂತ ವಿಚಾರ. ಇದಕ್ಕೂ ನಿಮ್ಗೂ ಏನ್ ಸಂಬಂಧ? ಮಾತಾಡ್ಬೇಡ. ಅಗ್ರಿಮೆಂಟು ಬದಲಾಗಬೇಕು, ನನ್ನ ತಂಗಿ ಹೆಸರಿಗಾಗಬೇಕು ಅಷ್ಟೇ. ಈ ಜಾಗದ ಸಹವಾಸನೆ ಬೇಡ, ಬಿಟ್ಬಿಡೋಣ ಅಂತ ನಿರ್ಮಲಾ ಎಷ್ಟೋ ಸಲ ಹೇಳ್ತಾಳೆ. ಇದರಿಂದ ತನಗೆ ಬೇರೆ ಏನಾದರೂ ಆಪತ್ತಾಗ್ಬೋದು ಅನ್ನೋದು ಅವಳ ಊಹೆ ಮತ್ತು ಭಯ. ಅವಳ ಊಹೆ ಕೊನೆಗೂ ಸುಳ್ಳಾಗುವುದಿಲ್ಲ. ಆವತ್ತು ಫೆಬ್ರವರಿ 1, 2012. ಫೆಬ್ರವರಿ 1, 2012. ರೀ, ತುಂಬಾ ಗಾಯ ಆಯ್ತಾ? ಇಲ್ಲ, ಸ್ವಲ್ಪ ಉರಿತಾ ಇದೆ ಅಷ್ಟೇ. ಒಂದ್ ನಿಮಿಷ ಬಂದೇ ರೀ. ನನಗೆ ಗೊತ್ತು ರೀ, ಇದೆಲ್ಲ ನಮ್ಮನೆ ಹತ್ರ ಬಂದು ಸೈಟ್ ವಿಚಾರಕ್ಕೆ ಗಲಾಟೆ ಮಾಡಿ ಹೋಗ್ತಿದ್ರಲ್ಲ, ಅವ್ರದೇ ಈ ಕೆಲಸ. ನೀನ್ ಯಾವ್ದನ್ನ ಕಲ್ಪಿಸ್ಬೇಡ. ನಿಮಗ್ ಗೊತ್ತಿಲ್ಲ ರೀ, ಸೈಟ್ ವಿಚಾರವಾಗಿ ಕಾಲ್ ಕರ್ಕೊಂಡು ಜಗಳ ಆಡಕ್ ಬಂದವರೆಲ್ಲ ನೀವು ಸೈಟ್ ತಂಟೆಗೆ ಬಂದ್ರೆ ನಿಮ್ಗೆ ಹಾಗೆ ಮಾಡ್ಬಿಡ್ತೀವಿ ಹೀಗೆ ಮಾಡ್ಬಿಡ್ತೀವಿ ಅಂತ ಹೇಳೋದವ್ರೇನೆ. ಈ ಸೈಟ್ ತಂಟೆನೇ ಬೇಡ ಅಂತ ನಿಮ್ಗೆ ಹೇಳಿದ್ರೆ ನೀವು ನನ್ನ ಮಾತು ಕೇಳಲ್ಲ. ಅಯ್ಯೋ ಹುಚ್ಚಿ, ನಗ್ಬೇಡಿ ನೀವು, ನನಗೆ ಭಯ ಆಗ್ತಾ ಇದೆ. ನಿಜ ಹೇಳ್ಬೇಕಂದ್ರೆ ಈ ಸೈಟ್ಗಿಂತ ನನಗೆ ನೀವು ಮುಖ್ಯ. ನಮ್ಗೆ ಈ ಸೈಟ್ ಬೇಡ ರೀ. ನೋಡು, ಇನ್ 3 ದಿನದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ, ಆಯ್ತಾ? ನೀನು ಸುಮ್ಮನೆ ಇದ್ಬಿಡು. ಈ ಅಪಘಾತನು ಯಾರೋ ಮಾಡಿಸಿದಾರೆ ಅನ್ನೋ ಭೀತಿ ನಿರ್ಮಲಾನ ಕಾಡುತ್ತೆ. ಜೀವಕ್ಕಿಂತ ಯಾವುದು ಮುಖ್ಯ ಅನ್ನೋ ಪ್ರಶ್ನೆ ಎದುರು ಮತ್ತೆ ಗಟ್ಟಿ ಮನಸ್ಸು ಮಾಡ್ತಾಳೆ. ಆಗಿದ್ದಾಗ್ಲಿ ಅಂತ ಧೈರ್ಯ ತಂದ್ಕೋತಾಳೆ. ಆದ್ರೆ ಆಕೆ ಹೋದ್ ಕಡೆ ಎಲ್ಲ ಅಪಾಯ ಅವಳನ್ನ ಹಿಂಬಾಲಿಸ್ತಾನೆ ಇರುತ್ತೆ. ಬೆದರಿಕೆ ಹಾಕೋರ್ ದನಿ ವಿಪರೀತ ಅನ್ಸೋಷ್ಟು ಹೆಚ್ಚಾಗುತ್ತೆ. ನಮಸ್ಕಾರ ಮೇಡಮ್. ಯಾರು? ನೀವಾ? ಮತ್ತೆ ಯಾಕೆ ಬಂದ್ರಿ ನೀವಿಲ್ಲಿ? ವಿಷಯ ಗೊತ್ತಾಯ್ತು, ನಾಳಿದ್ದು ರಿಜಿಸ್ಟ್ರೇಷನ್ ಅಂತೆ. ಅದಕ್ಕೇನೀಗ?
ಏನು ಎತ್ತ ಅಂತ ಅವತ್ತೇ ಹೇಳಿದ್ದೀನಿ. ನಿಮ್ಮ ಮಠನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ? 50-40 ತಾನೇ ರಿಜಿಸ್ಟ್ರೇಷನ್ ಮಾಡ್ಸಕ್ ಕೊಟ್ಟಿರೋದು. ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ನನ್ನನ್ನು ಕೇಳಬೇಡಿ. ನಿಮ್ಮನ್ನಲ್ದೆ ಇನ್ನಾರನ್ನು ಕೇಳಬೇಕು? ಸೈಟ್ ನಿಮ್ದೇ ತಾನೇ? ನೋಡಿಪ್ಪ, ಗಂಡಸರಿಲ್ದೇ ಇರೋ ಮನೆ ಇದು. ಈ ತರ ಬಂದು ಜಗಳಾಡಿದ್ರೆ ಸರಿ ಇರೋಲ್ಲ. ಅದಕ್ಕೆ ಅವತ್ತು ಮರ್ಯಾದೆ ಅಂತ ಹೇಳಿದ್ದು. ಎಮ್ಮ ಕೇಳ್ಬೇಕಲ್ಲ. ನೋಡಿ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನಿನಗೆಂತ ಮರ್ಯಾದಮ್ಮ? ಸುಮ್ಮನೆ ನಿಂತ್ಕೊಮ್ಮ. ನಿನಗೆ ಮರ್ಯಾದೆ ಇದ್ದಿದ್ರೆ ತಕರಾರು ಸೈಟ್ಗೆ ಕೈ ಹಾಕ್ತಾನೆ ಇರಲಿಲ್ಲ. ನಾನು ಯಾರು ಏನು ಅಂತ ಗೊತ್ತಿಲ್ಲ ನಿನ್ಗೆ. ನನ್ನ ಮಾತು ಮೀರಿ ಸೈಟನ್ನ ರಿಜಿಸ್ಟ್ರೇಷನ್ ಮಾಡ್ಸ್ಕೊಳಕ್ ಹೋದ್ರೆ ಏನ್ರಿ ಮಾಡ್ತೀರಾ? ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಮಾತಾಡ್ತಾನೆ ಇದ್ದೀರಾ. ಏನ್ ಹೆದರ್ಸ್ತೀರಾ? ಪೇಪರ್ ಸರಿ ಇಲ್ಲ ಅಂದ್ರೆ ಆಫೀಸಲ್ಲಿ ಹೇಳ್ತಾರ್ರಿ. ನೀವೇನೇ ಕೇಳೋದಿದ್ರು ಕಾನೂನು ಪ್ರಕಾರ ಕೇಳ್ಕೊ ಹೋಗಿ. ಓಹೋ, ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನಿಂಗೆ? ಸೈಟ್ ಅಲ್ಲ, ಮಣ್ಣು ಮುಕ್ಕುವಂಗ್ ಮಾಡ್ತೀನಿ ನೋಡು. ಬೆಂಗಳೂರಿನ ಕೆಆರ್ ಪುರಂನ ಅಭಿಮನ್ಯು ಸರ್ಕಲ್ ಹತ್ರ ಇದ್ದ ಒಂದು ಸೈಟ್ ಸುತ್ತ ಈ 3 ಕುಟುಂಬಗಳು ಸುತ್ತ ತೊಡಗುತ್ತೆ. ದಿನ ಬೆಳಗಾದ್ರೆ ಈ ವಿಚಾರವಾಗಿ 3 ಕಡೆ ಚರ್ಚೆ ವಾದಗಳು ನಡೀತಾನೆ ಇರುತ್ತೆ. ನಾವು ಬಿಟ್ಟರು ನಮ್ಮನ್ನ ಬಿಡದ ಮಣ್ಣು ಅನ್ನೋ ಮಾಯೆ ಎಲ್ರನ್ನೂ ಹೊಕ್ಕಿದೆ. ಅದರ ಪರಿಣಾಮ, ಅಮ್ಮ ನಾನು ತರಕಾರಿ ತಗೊಂಡ್ ಬರ್ತೀನಿ. ಯಾಕೆ ಪಾರ್ಲರ್ಗೆ ಹೋಗಲ್ವಾ? ಇಲ್ಲ ಅಮ್ಮ, ನನ್ಗೆ ಬೇರೆ ಕೆಲಸ ಇದೆ. ಫೋಟೋ ತೆಗಿಸ್ಬೇಕು. ಯಾಕೆ ಫೋಟೋ ಯಾಕೆ? ಎಲ್ಲದಕ್ಕೂ ಪ್ರಶ್ನೆ ಕೇಳ್ಬೇಡ. ನಾನು ಹೋಗ್ತಾ ಇದೀನಿ, ನೀನ್ ಬಾಗ್ಲು ಹಾಕೋ. ನಾ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ತಾ ನೀನ್ ಹೊರಗಡೆ ಬಾಗ್ಲು ಹಾಕೊಂಡು ಹೋಗು. ಕೆಲಸ ಆಯ್ತೇನೋ? ಇನ್ನೂ ಇಲ್ಲ ಅಣ್ಣ. 4 ದಿನದಿಂದ ಫೋನ್ ಮಾಡ್ತಾ ಇದ್ದೀನಿ, ಇನ್ನೂ ಕೆಲಸ ಆಗಲಿಲ್ವಾ? ಇವತ್ತು ಗ್ಯಾರಂಟಿ ಆಗೇ ಆಗುತ್ತಣ್ಣ. ಕತ್ತಲ್ ಚೈನ್ ಇದೆ ತಾನೇ? ಹ್ಞೂ ಅಣ್ಣ, ಇದೆ. ಬೇಗ ಕೆಲಸ ಮುಗಿಸಿ. ಆಯ್ತಣ್ಣ. ಆ ಚೈನ್ ನನಗೆ ಬೇಕೇ ಬೇಕು, ಗೊತ್ತಲ್ಲ? ತರ್ತೀವಣ್ಣ. ಇವತ್ತು ಕೆಲಸ ಆಗಲಿಲ್ಲ ಅಂದರೆ ನಾನು ಕೊಟ್ಟಿರೋ ದುಡ್ಡು ನನಗೆ ವಾಪಸ್ ಕೊಟ್ಬಿಡು. ಕೆಲಸ ಬೇರೆಯವ್ರಿಗೆ ವಹಿಸ್ತೀನಿ. ಈಗ ಫೋನ್ ಇಡು. ಅಣ್ಣ ಟೆನ್ಷನ್ ಮಾಡ್ಕೊಬಿಡಿ ಅಣ್ಣ. ಇನ್ನು 1 ಗಂಟೆ ನಿಮ್ಮ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಹೇಯ್ ನಡೀರಾ. ಯಾರು ನೀವು? ಯಾರು ನೀವು? ಏನೋ ನೋಡ್ತಾ ಇದ್ದೆ, ಮುಗ್ಸೋ ಕತೆನಾಲೇ. ಯಾರು ನೀವು? ಯಾರದು? ಸ್ನಾನ ಮಾಡ್ತಾ ಇದ್ದಲ್ಲ. ಹಲೋ ಹಲೋ ಅಣ್ಣ. ಹಾಂ, ಏನಾಯ್ತು? ಕೆಲಸ ಆಯ್ತಣ್ಣ, ಚೈನು ಸಿಕ್ತು, ತಗೊಂಡ್ ಬರ್ತಾ ಇದೀವಿ. ಅವಳ ಕತೆ ಏನಾಯ್ತು? ಅವಳ ಕತೆ ಏನಾಯ್ತು ಗೊತ್ತಿಲ್ಲ ಅಣ್ಣ. ಮನೇಲಾರು ಮುಕ್ಕಿ ಕಿಲ್ಸ್ಕೊಂಡ್ಬಿಟ್ಲು. ಜನ ಸೇರಿದ್ರೆ ಕಷ್ಟ ಅಂತ ಎಸ್ಕೇಪ್ ಆಗ್ಬಿಟ್ವಿ. ಒಟ್ಟಿನಲ್ಲಿ ಸಾಯೋ ಥರ ಚುಚ್ಚಿದೀವಿ ಅಣ್ಣ. ನಿಮ್ಮ ಸುಪಾರಿ ತಗೊಳಕ್ಕೆ ನಾಲಾಯಕ ನನ್ನ ಮಕ್ಕಳು ಕೈಗೆ ಸಿಕ್ಕ್ರಿ ಇವತ್ತು.
ಅಯ್ಯೋ ದೇವ್ರೇ, ಯಾಕಪ್ಪ ನನ್ ಮಗಳಿಗೆ ಈಗ ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಏನಾಗ್ಬೇಕು ನಿಮ್ಗೆ ಇವರು? ನನ್ ಮಗಳು ಸರ್ ಇವಳು. ನಾನ್ ಸ್ನಾನಕ್ಕೆ ಹೋಗಿದ್ದೆ, ಇವಳು ತರಕಾರಿಗಂತ ಹೊರಗೋದವಳು. ಬರ್ತಾನೆ ಅದ್ಯಾರೋ 3 ಜನ ರೌಡಿಗಳು ಬಂದು ಇವಳನ್ನ ಹೊಡೆದು ಈಗ ತಂದ್ರು ಸರ್. ಯಾರವ್ರ? ನಿಮ್ಗೆ ಗೊತ್ತಿರೋರಾ? ಅವ್ರು ಯಾರಂತಾನೆ ಗೊತ್ತಿಲ್ಲ ಸರ್ ನನಗೆ. ಈವರೆಗೆ ಅವ್ರನ್ನ ನೋಡಿಯೂ ಇಲ್ಲ ಸರ್. ನಾನು ಬ್ರಚಲ್ ಮನೇನ್ ಕಿರ್ಸ್ಕೊಳತ್ಲೆ ಅವಳು ಕತ್ತಿಂದ ಚೈನ್ ಹೇಳ್ಕೊಂಡು ಪರಾರಿ ಆದ್ರು ಸರ್ ಅವಳು. ನಾನ್ ಬಂದು ನೋಡುವಷ್ಟರಲ್ಲಿ ನನ್ನ ಮಗಳ ಜೀವವೇ ಹೋಗಿತ್ತು ಸರ್. ಅಯ್ಯೋ, ಹಗಲಲ್ಲೇ ದರೋಡೆ ಶುರು ಆಗೋಯ್ತಲ್ಲ ಇಂಥ ಏರಿಯಾದಲ್ಲಿ. ನೋಡಿ ಅಮ್ಮ, ನೀವೊಂದು ಕಂಪ್ಲೇಂಟ್ ಕೊಡಿ, ನಾವ್ ಯಾರು ಅಂತ ಕಂಡುಹಿಡಿತೀವಿ. ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಬಾಡಿನ ಹ್ಯಾಂಡ್ ಓವರ್ ಮಾಡ್ತೀವಿ ಮೇಡಮ್. ಪೋಸ್ಟ್ ಮಾರ್ಟಮ್ ಕಳ್ಸೋಕೆ ವ್ಯವಸ್ಥೆ ಮಾಡ್ರಿ. ಹಾಡು ಹಗಲೇ ಮನೆಗೆ ನುಗ್ಗಿ ಕುತ್ತಿಗೆಯಲ್ಲಿದ್ದ ಚೈನ್ನ ಅಪಹರಿಸಿ ಪರಾರಿಯಾಗಿದ್ದಾರೆ ಅಂದ್ರೆ ಇದೊಂದು ಒಂಟಿ ಮಹಿಳೆ ಮನೆಯಲ್ಲಿದ್ದಾಳೆ ಅನ್ನೋದನ್ನ ಗಮನಿಸಿ ಚಿನ್ನನ ಅಪಹರಿಸೋ ಯತ್ನ, ದೋಚೋ ಯತ್ನ, ಇದೊಂದು ದರೋಡೆ ಪ್ರಕರಣ ಅನ್ನೋದು ಪೊಲೀಸರ ಆವತ್ತಿನ ಲೆಕ್ಕಾಚಾರ. ಇಲ್ಲಿ ಮೇಲ್ನೋಟಕ್ಕೆ ಎಲ್ಲ ಕಂಡಿದ್ದು ಹಾಗೆ, ಆದರೆ ಇದು ಅಷ್ಟೊಂದು ಸುಲಭದ ಪ್ರಕರಣ ಆಗಿರಲಿಲ್ಲ. ನಿರ್ಮಲಾ ಕೊಲೆ ಆಗಿದ್ದು ಬರೀ ಚಿನ್ನಕ್ಕೋಸ್ಕರ ಅಲ್ಲ, ಆಕೆ ಕೊಲೆ ಹಿಂದೆ ಇದ್ದಿದ್ದು 15 ವರ್ಷಗಳ ನಿರಂತರ ದ್ವೇಷ ಮತ್ತು ಸೇಡು. ಮುಂದಿನ ಚುನಾವಣೆಯಲ್ಲಿ ಜನರೇ ಅವರಿಗೆ ತಕ್ಕ ಪಾಠ ಕಲಿಸುತ್ತಾರೆಂದು ಅವರು ಪ್ರತಿಕ್ರಿಯಿಸಿದ್ದಾರೆ. ರಾಮಮೂರ್ತಿ ನಗರದಲ್ಲಿ ಹಾಡು ಹಗಲೇ ಮಹಿಳೆಯೋರ್ವರನ್ನು ಕೊಲೆ ಮಾಡಿ 3 ವ್ಯಕ್ತಿಗಳು ಪರಾರಿಯಾಗಿರುವ ಘಟನೆ ನಡೆದಿದೆ. ನಿರ್ಮಲಾ ಎಂಬುವವರೇ ಮೃತ ಮಹಿಳೆಯಾಗಿದ್ದು, ಈಕೆ ಬಡಾವಣೆಯೊಂದರಲ್ಲಿ ಸೈಟ್ ಖರೀದಿಗಾಗಿ ಹಣ ಪಾವತಿಸಿದ್ದು, ಈ ಕೊಲೆಯ ಹಿಂದೆ ಭೂ ಮಾಫಿಯಾದ ಕೈವಾಡವಿದೆ ಎಂಬ ಶಂಕೆ ವ್ಯಕ್ತವಾಗಿದೆ. ಹೇಳಿಣ್ಣ. ಶಂಕರ, ಕೆಲಸ ಆಗಿದೆ ಬಿಡ. ನಿನ್ನೆ ಗೊತ್ತಾಯ್ತಣ್ಣ? ಟಿವಿಲಿ ನ್ಯೂಸ್ ಬರ್ತಾ ಇದೆ ಕಣೋ, ಅವಳು ಸತ್ತೋಗಿರೋದ್ರ ಬಗ್ಗೆ. ಅಣ್ಣ ಅಮೌಂಟು ಸೆಟ್ಲ್ ಮಾಡೋಣ ಬಾರೋ, ಸಿಗು ನಾಳೆ. ಹಾ ಆಯ್ತಣ್ಣ. ಅಮ್ಮ ಬರ್ತಾಳಪ್ಪ. ಪಾರ್ನಲ್ಗೆ ಹೋಗೈತಾ ಅಜ್ಜಿ? ಹೌದು. ಇವತ್ತು ರಾತ್ರಿನೂ ಅಲ್ಲೇ ಇರ್ತಾ? ಅಮ್ಮ ಇವತ್ತು ರಾತ್ರಿನೂ ಬಂದಿಲ್ಲ ಅಂದ್ರೆ ನಾನು ಮಲ್ಕೊಳ್ಳೋದಿಲ್ಲ, ಹೋಮ್ವರ್ಕ್ ಮಾಡೋದಿಲ್ಲ. ಅಯ್ಯೋ ಮಗ, ಯಾಕಜ್ಜಿ ಅಳ್ತಾ ಇದೆಯಾ? ನಂಗೆ ಅಮ್ಮ ಬೇಕು, ನಂಗೆ ಅಮ್ಮ ಬೇಕು. ಅಯ್ಯೋ ಮಗ. ನಮಸ್ಕಾರ ಅಮ್ಮ. ಬನ್ನಿ ಸರ್, ಕೂತ್ಕೊಳ್ಳಿ. ಪುಟ್ಟ, ನೀನು ಹೋಗಿ ಓದ್ಕೊಮ್ಮ. ಸರ್, ನನ್ನ ಮಗಳನ್ನ ಕೊಂದದ್ದು ಯಾರನ್ನು ಗೊತ್ತಾಯ್ತಾ ಸರ್? ಗೊತ್ತಾಗುತ್ತಮ್ಮ, ಸದ್ಯದಲ್ಲೇ ಗೊತ್ತಾಗುತ್ತೆ. ನಿಮ್ಮಿಂದ ಸ್ವಲ್ಪ ಮಾಹಿತಿ ಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಕೇಳಿ ಸರ್. ನಿಮ್ಮ ಮಗಳಿಗೆ ಯಾರ ಜೊತೆನಾದ್ರೂ ದ್ವೇಷ ಐತೇನಮ್ಮ? ಇಲ್ಲ ಸರ್, ಅವಳಿಗೆ ಅದಕ್ಕೆಲ್ಲ ಟೈಮೇ ಇರ್ತಾ ಇರಲಿಲ್ಲ. ಮನೆ ಕೆಲಸ, ಬ್ಯೂಟಿ ಪಾರ್ಲರ್ ಕೆಲಸ, ಇನ್ನು ಮಗನ ಓದಿಸೋದು ಇದ್ದೇ ಇದೆ. ನಿಮ್ಮ ಮಗಳು ಒಳ್ಳೊಳ್ಳೆ ಇರ್ಬೋದಮ್ಮ, ಅದನ್ನ ನಾನು ಕೇಳಿಲ್ಲ. ಈ ಘಟನೆ ನಡೆಯೋಕ್ಕಿಂತ ಮುಂಚೆ ನಿಮ್ಮ ಮಗಳು ಯಾರ ಜೊತೆನಾದ್ರೂ ಗಲಾಟೆ ಮಾಡ್ಕೊಂಡಿದ್ರಾ? ಇಲ್ಲ ಸರ್. ಸರಿಯಾಗಿ ನೆನಪಿಸ್ಕೊಳ್ಳಿ, ನೀವು ಕೊಡೋ ಮಾಹಿತಿ ತುಂಬಾ ಮುಖ್ಯ ಆಗುತ್ತೆ ನಮಗೆ. ಕೊಲೆಗಾರರನ್ನ ಹಿಡಿಯೋಕೆ ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್. ಹಾ ಹೌದು ಸರ್, ಅವತ್ತೊಬ್ಬ ಬಂದಿದ್ದ ಸೈಟ್ ವಿಚಾರ ಜಗಳಾಡೋಕ್ಕೆ. ಯಾರದು? ಸೋಮಣ್ಣ ಅಂತ ಅವನ ಹೆಸರು ಸರ್. ನನ್ನ ಮಗಳೊಂದು ಸೈಟ್ ತಗೊಳಕ್ ಹೊರಟಿದ್ಲು ಸರ್. ಅದನ್ನ ಯಾವ ಕಾರಣಕ್ಕೂ ತಗೊಳ್ಬಾರ್ದಂತ ತುಂಬಾ ಜೋರಾಗಿ ಜಗಳ ಮಾಡಿದ ಸರ್ ಅವನು. ಯಾಕಂತೆ? ಏನ್ ವ್ಯಾಜ್ಯ? ಅದೇನು ನಂಗೆ ಗೊತ್ತಿಲ್ಲ ಸರ್. ಜಗಳಾಡುವಾಗ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ದ ಸರ್ ಅವನು. ನನ್ನ ಮಗಳನ್ನ ತುಂಬಾ ಹೆದರಿಸಿಬಿಟ್ಟ ಸರ್ ಅವನು. ಅಲ್ಲಿಗೆ ಎಲ್ಲ ಮುಗಿದು ಹೋಗಿತ್ತು. ಆದರೆ ಪೊಲೀಸರ ಕೈಲಿರೋ ಫೈಲ್ಗೆ ಮತ್ತೆ ಜೀವ ಬಂದಿತ್ತು. ದರೋಡೆ ಪ್ರಕರಣ ಅಂತ ಮುಚ್ಚಿ ಹೋಗಿದ್ದ ಈ ಪ್ರಕರಣ ಮತ್ತೆ ರಿಓಪನ್ ಆಯ್ತು. ಅಲ್ಲಿಂದ ಶುರು ಆಯ್ತು ನೋಡಿ ಪೊಲೀಸರು ಹುಡುಕಾಟ.
ಸರ್, ಹೇಳಿ. ಆ ರಾಮಮೂರ್ತಿ ನಗರದ ಹೆಂಗಸಿನ ಮರ್ಡರ್ ಕೇಸ್ ಇತ್ತಲ್ಲ ಸರ್? ಆ ದರೋಡೆ ಕೇಸ್ ತಾನೆ? ಅದೇ ಸರ್, ಆದ್ರೆ ದರೋಡೆ ಅಲ್ಲ ಸರ್, ಕೊಲೆ ಅನ್ನೋ ಅನುಮಾನ ಬಂದಿದೆ ಸರ್. ಹೌದಾ? ಹೌದು ಸರ್. ಈ ಡೀಟೇಲ್ಸ್ ನೋಡಿ. ಕೊಲೆ ಆಗಿರೋ ಹೆಂಗಸು ನಿರ್ಮಲದು ಒಂದು ಸೈಟ್ ಇತ್ತು ಸರ್, ಅಭಿಮನ್ಯು ಲೇಔಟ್ನಲ್ಲಿ. ಆ ವಿಚಾರವಾಗಿ ಒಂದು ವ್ಯಾಜ್ಯ ಇತ್ತು ಸರ್. ಅದಕ್ಕೂ ಈ ಕೊಲೆಗೂ ಸಂಬಂಧ ಇರೋ ತುಂಬಾ ಚಾನ್ಸಸ್ ಇದೆ ಸರ್. ನಿಮ್ಮ ಇನ್ವೆಸ್ಟಿಗೇಷನ್ ಮುಂದುವರಿಸಿ. ಯಾರ ಜೊತೆ ಲಿಟಿಗೇಷನ್ ಇತ್ತೋ ಅವ್ರ ವಿಚಾರಣೆ ಮೊದಲು ಮಾಡಿ. ಸರಿ ಸರ್. ಶರ್ಟ್ ಹಾಕೊಂಡು ನಮ್ ಜೊತೆ ಬನ್ನಿ. ಇಲ್ಲಿಗೆ ಸರ್? ನಿಮ್ ಮಾವನ್ ಮನೆಗೆ. ಯಾಕೆ ಸರ್, ಏನಾಯ್ತು ಸರ್? ಏನಾಯ್ತು ಹೇಗಾಯ್ತು ಅಂತ ನೀವೇ ಹೇಳ್ಬೇಕು. ನಿರ್ಮಲಾ ಕೊಲೆ ಮಾಡಿಸಿದ್ದು ನೀವೇ ಅಂತ ಬಲವಾದ ಅನುಮಾನ ಬಂದಿದೆ ನಮ್ಗೆ. ನಡೀರಿ ಸ್ಟೇಷನ್ಗೆ. ಏನ್ರಿ ಇದೆಲ್ಲ? ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಆ ಎಮ್ನ ಹತ್ರ ಜಗಳ ಮಾಡ್ಕೊಂಡ್ರಲ್ಲ, ಈಗ ನೀವೇ ಅನ್ಭವಿಸೋದಾಯ್ತು ನೋಡಿ. ಯಾರ್ಯಾರ್ದು ಮಾತು ಕೇಳ್ಕೊಂಡು ಜಗಳನ? ಏನ್ರಿ ಅದು ವಿಚಾರ? ಸರ್, ಯಾರ್ದೋ ಫ್ಯಾಮಿಲಿ ಇಶ್ಯೂ, ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರು. ನಾನು ನಿರ್ಮಲಾ ಮನೆಗೆ ಹೋಗಿ ಸೈಟ್ ವಿಚಾರ ನೆಪದಲ್ಲಿ ಸ್ವಲ್ಪ ಗಲಾಟೆ ಮಾಡಿದ ನಿಜ ಸರ್. ಆದರೆ ಅವೆಲ್ಲ ಈಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಸರ್. ಗಲಾಟೆ ಮಾಡಿ ಅಂತ ನಿಮ್ಗೆ ಹೇಳ್ಕೊಟ್ರ? ಯಾರದು? ಏನ್ ವಿಷಯ? ನಿರ್ಮಲಾಗೂ ಅವ್ರಿಗೂ ಏನ್ ದ್ವೇಷ? ಅವ್ರ ಅಡ್ರೆಸ್ ಗೊತ್ತಾ? ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಏನು ಅಂತ ಏನಾದರೂ ಗೊತ್ತಾ? ಇಲ್ಲ ಸರ್, ನಾನು ಒಂದೇ ಸರಿ ನೋಡಿದ್ದವ್ರನ್ನ, ಮುಖನೂ ಅಷ್ಟು ನೆನಪಿಲ್ಲ. ಅವರು ಆವಾಗ ಫೋನ್ ಮಾಡ್ತಾ ಇದ್ರು. ಅವ್ರ ಫೋನ್ ನಂಬರ್ ಇದೆಯಾ? ಇದೆ ಸರ್. ಹೀಗೆ ಮಾತಿನ ಮಧ್ಯೆ ಭಯಕ್ಕೆ ಸೋಮಣ್ಣನ ಹೆಂಡತಿ ಬಾಯ್ಬಿಟ್ಟಿದ್ದೆ ಪೊಲೀಸರಿಗೆ ಸಿಕ್ಕ ಹೊಸ ದಾರಿ. ಆ ದಾರಿ ಹಿಡಿದು ಹೊರಟಾಗ ಸಿಕ್ಕವನು ಅದೇ ಅನಿಲ್. ನಿರ್ಮಲಾ ನಿನಗೆ ಗೊತ್ತಿಲ್ಲ ಅಲ್ವಾ? ಮತ್ತ್ಯಾಕೆ ಆ ನಿರ್ಮಲನ್ ಜೊತೆ ಜಗಳ ಆಡೋಕೆ ಜನರನ್ನು ಕಳ್ಸಿದ್ದೀನಿ ನೀನು? ಸರ್, ಅದು ನನಗೆಲ್ಲ ಗೊತ್ತು. ನಿಮ್ಮ ತಂದೆ ಮೊದಲನೇ ಹೆಂಡತಿ ಮಕ್ಕಳು ಆಸ್ತಿ ಬೇಕು ಅಂತ ಕೇಳಿದಾಗ ಅವ್ರ ಜೊತೆ ಜಗಳ ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಲಾಡ್ತಿದ್ದೀನಿ ನೀನು. ಹಾ, ನಿನ್ನ ಬಗ್ಗೆ ಇನ್ನೂ 2-3 ಕೇಸ್ಗಳು ನಮ್ಮ ಸ್ಟೇಷನ್ ಅಲ್ಲಿ ಇದೆ, ಗೊತ್ತಾ? ಹೇಳು ಸರ್. ಹೌದು ಸರ್. ಯಾಕೆ ನಿರ್ಮಲನ್ ಕೊಂದೆ? ಸರ್, ನಾನು ಕೊಲೆ ಮಾಡಿಸ್ಲಿಲ್ಲ ಸರ್. ಸರ್ ಹೊಡಿಬೇಡಿ ಸರ್. ಸರ್ ಹೌದು ಸರ್, ನಾನೇ ಮಾಡಿಸಿದ್ದು ಸರ್. ಹೇಳು, ಯಾಕೆ ಅವಳನ್ನು ಗೊತ್ತಿದ್ದು? ಗೊತ್ತಿಲ್ಲ ಸರ್. ಕೊಲೆ ಮಾಡಿಸಿದ್ಯಾ? ಕಾರಣ ಗೊತ್ತಿಲ್ವಾ? ಸರ್, ನನ್ನ ನಂಬಿ ಸರ್. ಯಾರೋ ಫೋನ್ ಮಾಡಿ ಸುಪಾರಿ ಕೊಟ್ಟರು ಸರ್. ನಾನು ಹುಡುಗರಿಗೆ ಹೇಳಿ ಕೆಲಸ ಮಾಡಿಸ್ದೆ ಸರ್, ಅಷ್ಟೇ ಸರ್. ಇವನ್ ಫೋನ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀರಾ? ಹ್ಞೂ ಸರ್, ಒಂದು ಪರ್ಟಿಕ್ಯುಲರ್ ನಂಬರಿಂದ ತುಂಬಾ ಕಾಲ್ಸ್ ಬಂದಿದೆ. ಕೊಲೆಯ ದಿನನೂ ಇವರಿಬ್ಬರು ಮಾತಾಡಿದ್ದಾರೆ ಸರ್. ಯಾರ್ದು ಆ ಕಾಲು? ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀರಾ? ಗೀತಾ ಅಂತ ಅವ್ರ ಹೆಸರು. ಅಡ್ರೆಸ್ ಕೂಡ ಕಲೆಕ್ಟ್ ಮಾಡಿದ್ದೀನಿ ಸರ್. ವೆರಿ ಗುಡ್. ಮೊದಲು ಅವ್ರ ವಿಚಾರಣೆ ಮಾಡಿ. ಸರಿ ಸರ್. ಯಾರು ಸರ್? ಯಾರು ಬೇಕಾಗಿತ್ತು? ಈ ಮನೆಯಲ್ಲಿ ಗೀತಾ ಅಂದ್ರೆ ನಾನೇ ಸರ್. ಒಳಗ್ ಬರ್ಬೋದಾ? ಸ್ವಲ್ಪ ವಿಚಾರಣೆ ಮಾಡಬೇಕಿತ್ತು. ಬನ್ನಿ ಸರ್. ಏನ್ ಸರ್ ವಿಷಯ? ಅನಿಲ್ ಅನ್ನೋ ವ್ಯಕ್ತಿ ಗೊತ್ತಾ ನಿಮ್ಗೆ? ಗೊತ್ತು ಸರ್, ಅವ್ನು ನಮ್ಮ ಅಣ್ಣ. ಒಂದು ಕೊಲೆ ಕೇಸಲ್ಲಿ ಸಿಕ್ಬಿದ್ದಿದ್ದಾನೆ. ಅಯ್ಯೋ ದೇವ್ರೆ. ಯಾರೋ ಸುಪಾರಿ ಕೊಟ್ಟಿದ್ದಾರೆ ಅವನು ಕೊಲೆ ಮಾಡಕ್ಕೆ. ಕೇಳಿದ್ರೆ ಗೊತ್ತಿಲ್ಲ, ಫೋನಲ್ಲಿ ಹೇಳಿದ್ರು ಅಂತಾರೆ. ಆದ್ರೆ ಅವ್ನ ಫೋನ್ ಡೀಟೇಲ್ಸ್ ಚೆಕ್ ಮಾಡಿದ್ರೆ ನೀವೇ ಜಾಸ್ತಿ ಕಾಲ್ ಮಾಡಿದ್ದೀರಾ. ಅವ್ನು ನಮ್ಮ ಅಣ್ಣ ಸರ್. ದಿನಕ್ಕೆ 20 ಸಲ ಫೋನ್ ಮಾಡಿ ಮಾತಾಡ್ತಾನೆ ಇರ್ತೀನಿ. ಆ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಸಂಬಂಧ ಇಲ್ಲ ಅಂದ್ರೆ ಕೊಲೆ ಆದ ದಿನ ಆ ಸಮಯದಲ್ಲಿ ಅವನ ಜೊತೆ ಏನಕ್ಕೆ ಮಾತಾಡಿದ್ದೀರಾ? ಅವನು ಎಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ನನಗೆ ಗೊತ್ತಾಗ್ಬೇಕು ಸರ್. ಅವತ್ತಿನ ದಿವಸನೂ ನಾನು ಮಾಮೂಲಾಗಿ ಫೋನ್ ಮಾಡಿದ್ದೀನಿ ಅಷ್ಟೇ. ಹಾಗಾದ್ರೆ ನಿರ್ಮಲಾ ಕೊಲೆಗೂ ನಿಮ್ಗೂ ಏನು ಸಂಬಂಧ ಇಲ್ಲ ಅಂತೀರಾ? ಇಲ್ಲ ಸರ್, ನನ್ಗೆ ಯಾವ ನಿರ್ಮಲನೂ ನನಗೆ ಗೊತ್ತಿಲ್ಲ. ಸರಿ, ಹಾಗಾದ್ರೆ ನಾವು ಬರ್ತೀವಿ. ರೀ ಶೇಖರ್, ಈ ಅಮ್ಮನ ಫೋನ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ ತಕ್ಷಣ ನನಗೆ ಫೋನ್ ಮಾಡ್ರಿ. ಹಲೋ ಸರ್, ಫೋನ್ ಡೀಟೇಲ್ಸ್ ಸಿಕ್ಕಿದೆ ಸರ್. ಹೌದಾ? ಏನು ಹೇಳುತ್ತೆ ಡೀಟೇಲ್ಸ್? ನಮ್ಮ ಅನುಮಾನ ನಿಜ ಆಗಿದೆ. ಸರಿ, ಹಾಗಾದ್ರೆ ಕರ್ಕೊಂಬನ್ನಿ. ಓಕೆ ಸರ್. ಯಾವಾಗ ಗೀತಾ ಬಂದು ಸ್ಟೇಷನ್ ಅಲ್ಲಿ ಕೂರ್ತಾಳೋ ಆಗ ಈ ಪ್ರಕರಣದ ಮತ್ತೊಂದು ಮುಖ ತೆರ್ಕೊಳ್ತಾ ಹೋಗುತ್ತೆ. ಈ ಕೊಲೆ ಹಿಂದಿನ ನಿಜವಾದ ಕಾರಣ ಏನು ಅನ್ನೋದು ಪೊಲೀಸರಿಗೆ ಗೊತ್ತಾಗೋದು ಆಗಲೇ. ನಿರ್ಮಲಾಗೆ ಯಾಕಮ್ಮ ಫೋನ್ ಮಾಡಿದ್ದಿ? ಸರ್, ನಾನು ಅವತ್ತೇ ಹೇಳಿದ್ದೀನಿ ಸರ್,
ಆ ನಿರ್ಮಲ ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ಮುಚ್ಚಮ್ಮ ಬಾಯಿ. ಪೊಲೀಸ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಅವನೊಂಥರ ಸುಳ್ಳು ಹೇಳ್ತಾನೆ, ನೀನೊಂಥರ ಸುಳ್ಳು ಹೇಳ್ತಿದ್ಯಲ್ಲ. ಕರ್ಕೊಂಬಡ್ರಿ ಅವನ್ನ. ನಿರ್ಮಲ ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಆದ್ರೆ ಗಂಟೆ ಅವಳ ಹತ್ರ ಮಾತಾಡಿದ್ಯಾ ನೀನು? ಹಾ ಸರ್, ಅದು ಏನದು? ಕಾಲ್ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಇದೆ. ನೀನ್ ಯಾರ ಹತ್ರ ಮಾತಾಡಿದ್ಯಾ, ಏನೇನು ಮಾತಾಡಿದ್ಯಾ ಅನ್ನೋ ಡೀಟೇಲ್ಸ್ ಇದೆ ಗೊತ್ತಾ? ಅಣ್ಣ, ಏನಣ್ಣ ಇದು? ಆ ಹಾಳಾದವಳಿಂದ ನಿನ್ಗೂ ಈ ತರ ಗತಿ ಬಂತ? ಸರ್, ನಮ್ಮ ಅಣ್ಣನ್ ಬಿಟ್ಬಿಡಿ ಸರ್. ನಮ್ಮ ಅಣ್ಣಂದೇನು ತಪ್ಪಿಲ್ಲ ಸರ್. ಅವಳು ಸತ್ಲಲ್ಲ, ಅಷ್ಟು ಸಾಕು ಸರ್ ನನಗೆ. ನಾನು ಜೈಲ್ಗೋದ್ರೂ ಪರವಾಗಿಲ್ಲ ಸರ್. ಇದರಲ್ಲಿ ನಮ್ಮ ಅಣ್ಣಂದೇನು ತಪ್ಪಿಲ್ಲ ಸರ್. ಅವನ್ನ ಬಿಟ್ಬಿಡಿ ಸರ್. ಅದೇನ್ ನಡೀತು ಅಂತ ಸರಿಯಾಗಿ ಹೇಳಮ್ಮ. ಸರ್, ಆ ನಿರ್ಮಲ ನನ್ನ ಸೌತಿ ಸರ್. ಸುಮಾರು 15 ವರ್ಷದಿಂದ ನನ್ನ ಗಂಡ ಅವಳನ್ನ ಇಟ್ಕೊಂಡಿದ್ದ ಸರ್. ಈ ವಿಷಯಕ್ಕೋಸ್ಕರನೇ ನನಗೂ ಅವ್ರಿಗೂ ತುಂಬ ಜಗಳ ಆಗ್ತಾ ಇತ್ತು ಸರ್. ಇಷ್ಟು ದಿನ ಜನ ಎಲ್ಲ ಹೇಳ್ತಾ ಇದ್ರು, ಆದರೆ ನಾನು ನಂಬಿರ್ಲಿಲ್ಲ. ಆದರೆ ನಾನೇ ಇವತ್ತು ನನ್ನ ಕಣ್ಣಾರ ನೋಡಿದೆ ನೀವು ಅವಳ ಜೊತೆ ಇದ್ದಿದ್ದನ್ನ. ನೀನ್ ನೋಡಿದ್ದೆಲ್ಲ ನಿಜ ಆಗಿರ್ಬೇಕು ಅಂತ ಏನಿಲ್ವಲ್ಲ. ಅಂದ್ರೆ ನೀವ್ ಹೇಳೋ ಜನ ನಾನು ನಂಬೇಕು ಅಂತೀರಾ? ನಿನ್ ನಂಬಿಸಿ ನನಗೇನು ಆಗ್ಬೇಕಾಗಿಲ್ಲ. ನನ್ನನ್ನು ಕಟ್ಕೊಂಡು ನಿಮ್ಗೆ ಏನಾಗ್ಬೇಕಿದೆ ಹೇಳಿ? ಇದಾಳಲ್ಲ ನನ್ನ ಸೌತಿ, ನನ್ನ ಮನೆ ಹಾಳು ಮಾಡೋದಿಕ್ಕೆ. ಎಂತ ಹೆಂಗ್ಸವಳು, ಇನ್ನೊಬ್ರು ಗಂಡನ ಬುಟ್ಟಿಗೆ ಹಾಕೊಂಡಿದ್ದಾಳಲ್ಲ. ಮರ್ಯಾದೆ ಅನ್ನೋದಿದ್ಯಾ ಅವಳಿಗೆ? ಏಯ್, ಅವಳ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡೋಣ ನೀನು. ಮಾತಾಡ್ತೀನಿ, ಮಾತಾಡದೆ ಇರೋದಿಕ್ಕೆ ಅವಳೇನ್ ದೊಡ್ಡ ಗರ್ತಿ ಅಲ್ಲ. ಅವಳು ನಿಂತರ ಹೆಂಗ್ಸು, ತಿಳ್ಕೊ. ಹೆಂಗ್ಸ ಅವಳು? ನನ್ನ ಸಂಸಾರನ ನುಂಗಕ್ ಬಂದಿರೋ ರಾಕ್ಷಸಿ. ಸಾಕು, ಜಾಸ್ತಿ ಮಾತಾಡಬೇಡ. ಹೊಟ್ಟೆ ಉರಿತಾ ಇದೆ ನನ್ಗೆ. ಅಪ್ಪ ಅಮ್ಮ ಅಂತ ಇದಿದ್ರೆ ನಿಮ್ಗೂ ಒಂದ್ ಭಯ ಇರ್ತಾ ಇತ್ತು. ಆದ್ರೆ ಯಾಕ್ರಿ ನನ್ನ ಮದ್ವೆ ಆದ್ರಿ? ಯಾವ ಸುಖಕ್ಕೋಸ್ಕರ ಮದ್ವೆ ಆದ್ರಿ? ಹೋಗಿ ಅವಳ ಜೊತೆನೆ. ಏಯ್, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ. ನೀವು ಅವಳು 3 ಬಿಟ್ಟವರು ಅಂತ ನನಗೆ ಚೆನ್ನಾಗಿ ಗೊತ್ತು. ಗೀತಾ, ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಹೋಗಿ ನಿಮ್ ನೆಮ್ಮದಿ ಎಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ವಾರದಲ್ಲಿ 2-3 ದಿನ ಜಗಳ ಆಗ್ತಾನೆ ಇತ್ತು ಸರ್. ಸರ್, ಇವಳು ನಮ್ಮ ಮಾವನ ಮಗಳು ಸರ್. ನಮ್ಮನೆಯಲ್ಲೇ ಬೆಳೆದವಳು, ನನ್ನ ತಂಗಿ ಇದ್ದ ಹಾಗೆ ಸರ್. ಅವಳು ಕಷ್ಟ ಸುಖನೆಲ್ಲ ನನ್ನ ಹತ್ರ ಹೇಳ್ಕೊತಾ ಇದ್ಲು ಸರ್. ದುಡ್ಡು ಕಾಸು ಕೊಡ್ತಾ ಇದ್ರು ಸರ್. ಅದು ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ಒಂದು ಸೈಟ್ ಕೊಡ್ಸೋದಿಕ್ಕೂ ಓಡಾಡ್ತಾ ಇದ್ರು. ಹೇಳ್ರಿ, ಬಂದೇರಿ. ನೀವೇನ್ರಿ ಇಲ್ಲಿ ಇದ್ದಕ್ಕಿದ್ದಾಗೆ? ನಿರ್ಮಲ, ಇದ್ರಲ್ಲಿ ಸ್ವಲ್ಪ ದುಡ್ಡಿದೆ, ಹಾಗೆ ಮನೇಲಿ ಜೋಪಾನವಾಗಿಟ್ಟಿರು. ಯಾವ್ದ್ರಿ ದುಡ್ಡು? ರಿಜಿಸ್ಟ್ರೇಷನ್ಗೆ. ನಾಡಿದ್ದೆ ರಿಜಿಸ್ಟ್ರೇಷನ್. ನೋಡು, ಕೆಲವು ಫೋಟೋ ಎಲ್ಲ ರೆಡಿ ಮಾಡ್ಕೊಂಡು ತಯಾರಾಗಿ. ಬರ್ತೀನಿ. ನಾನು ಹೇಳಿದ ಕೆಲಸ ಏನ್ ಮಾಡಿದ್ರಿ ಮೇಡಮ್? ನೀವಾ? ಹಾ, ನಾನೇ. ದುಡ್ಡು ಬಂತು ಅನ್ಸುತ್ತೆ. ಯಾಕ್ರಿ ನಮ್ ಪ್ರಾಣ ಹಿಂಗ್ ತಿಂತೀರಾ? ಏನೋ ನಾವು ದುಡ್ದಿರೋ ದುಡ್ಡಲ್ಲಿ ಒಂದ್ ಸೈಟ್ ಮಾಡ್ಕೊಳ್ಳೋಣ ಅಂದ್ರೆ ಇಷ್ಟೊಂದು ತೊಂದ್ರೆನಾ? ಏನೋ ನಿನ್ನ ದುಡ್ಡ? ನಮ್ ಬಾವೊಂದು ದುಡ್ಡು. ಹಾಗಾದ್ರೆ ಹೋಗಿ ಅವ್ರನ್ನೇ ಕೇಳಿ, ನನ್ನನ್ನೇನ್ ಕೇಳ್ತೀರಾ? ನಿನಗೆ ಕೊಬ್ಬು ಜಾಸ್ತಿ ಆಯ್ತು. ಇಳಿಸ್ತೀನಿ, ನೋಡ್ತಾ ಇರು. ಒಟ್ನಲ್ಲಿ ಈ ಕೊಲೆಗೆ ಕಾರಣ ಸವತಿ ಮತ್ಸರ. ಆಕೆನೇ ಹೇಳೋ ಹಾಗೆ ಇದು 15 ವರ್ಷಗಳ ಹಳೆಯ ಸಂಬಂಧ. ಅಷ್ಟು ವರ್ಷಗಳಿಂದ ಸುಮ್ಮನಿದ್ದ ಈ ದ್ವೇಷದ ಜ್ವಾಲೆ ಈಗ ನಿರ್ಮಲಾನ ಕೊಂದಿದ್ಯಾಕೆ? ಗೀತಾಗೆ ಈ ಸಂಬಂಧನ ಸಹಿಸ್ಕೊಳ್ಳೋಕಾಗ್ತಿರ್ಲಿಲ್ಲ. ಜೊತೆಗೆ ಗಂಡ ನಿರ್ಮಲಾಗೆ ದೊಡ್ಡ ಮೊತ್ತದ ಹಣ ಕೊಡೋಕೆ ಶುರು ಮಾಡಿದ್ದು, ಆಕೆಗೆ ಅಂತ ಒಂದು ಸೈಟ್ ಕೊಡಿಸೋದಕ್ಕೆ ಹೊರಟಿದ್ದು ಗೀತಾನ ಕೆರಳಿಸಿತ್ತು. ನನ್ನ ಗಂಡ ದುಡ್ದಿರೋ ಹಣದಲ್ಲಿ ಅವಳು ಯಾವಳಿಗೋ ಸೈಟ್ ಕೊಡಿಸ್ತಾ ಇರೋದು ನನಗೆ ಸಹಿಸೋಕ್ಕಾಗ್ತಾ ಇರಲಿಲ್ಲ ಸರ್. ಅದು ಹೇಗಾದರೂ ಮಾಡಿ ನನ್ನ ಹೆಸ್ರಿಗೆ ಮಾಡಿಸ್ಕೊಳ್ಳೋ ಆಸೆ. ಅದಕ್ಕೆ ನಮ್ಮ ಅಣ್ಣನ ಬರೋಕ್ಕೆ ಕೇಳಿದೆ ಸರ್. ರಿಯಲ್ ಎಸ್ಟೇಟ್ ಆಫೀಸ್ನಲ್ಲಿ ಆ ಸೈಟ್ ವಿಚಾರವಾಗಿ ತಕರಾರು ಇರೋದು ಗೊತ್ತಾಯ್ತು ಸರ್. ಅದಕ್ಕೆ ಸೋಮಣ್ಣವ್ರ ಮನೆಗೆ ಹೋಗ್ತಿದ್ದೆ ಸರ್. ಸರ್, ನಮಸ್ಕಾರ ಸರ್. ನಮಸ್ಕಾರ. ತಾವು ಯಾರು ಅಂತ ಗೊತ್ತಾಗಿಲ್ಲ. ನಾವು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಸರ್, ಆದ್ರೆ ನೀವ್ ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತು ಸರ್. ಬನ್ನಿ ಕೂತ್ಕೊಳ್ಳಿ. ಬಾಮ್ಮ. ಸರ್, ನನ್ನ ಹೆಸರು ಅನಿಲ್ ಅಂತ. ಈಕೆ ನನ್ನ ತಂಗಿ ಸರ್. ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತು, ಅದಕ್ಕೆ ಬಂದ್ವಿ ಸರ್. ಏನು ವಿಷಯ ಹೇಳಿ ಸರ್? ನಿಮ್ಮ ಸೈಟ್ ಪಕ್ಕದಲ್ಲಿ ಇನ್ನೊಂದು ಸೈಟ್ ಇದೆಯಲ್ಲ ಸರ್, ಅದೇ ಸರ್ ಆ ನಿರ್ಮಲಾ ಅನ್ನೋರ ಹೆಸರಿಗೆ ಆಗ್ತಿದೆಯಲ್ಲ, ಆ ಸೈಟ್ ಏನೋ ತಕರಾರಲ್ಲಿದೆ ಅಂತ ಕೇಳಿದೆ. ಹೌದಾ ಸರ್? ಹೌದ್ರಿ. ಅಮ್ಮ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಆ ಅಮ್ಮನ ಜೊತೆ ಒಬ್ಬ ರಮೇಶ ಅಂತಿದಲ್ಲ, ಅವನು ಭಾಳ ಎಗರಾಡ್ತಾನ್ರಿ. ನೋಡಿ ಸರ್, ಆ ನಿರ್ಮಲಾಯಿಂದ ನಮಗೂ ಕಷ್ಟ, ನಿಮಗೂ ಕಷ್ಟ ಆಗ್ತಿದೆ ಸರ್. ಆ ಸೈಟು ನ್ಯಾಯವಾಗಿ ನನ್ನ ತಂಗಿಗೆ ಸೇರಬೇಕು ಸರ್. ಆದರೆ ಆ ರಮೇಶ ಇದ್ದಾನಲ್ಲ ಸರ್, ಅದೇ ಸರ್ ಆ ನಿರ್ಮಲಾಯಿಂದ ಓಡಾಡ್ತಿದ್ದಾನಲ್ಲ, ಅವನು ಇವಳು ಗಂಡ ಸರ್.
15 ವರ್ಷದಿಂದ ಅವರಿಬ್ರಿಗೂ ಸಂಬಂಧ ಇದೆ ಸರ್. ನನ್ನ ತಂಗಿಗಳನ್ನ ಕೇಳೋರೇ ಇಲ್ಲ ಸರ್. ಈಗ ನೋಡಿದ್ರೆ ಅವಳಿಗೆ ಸೈಟ್ ಕೊಡಿಸ್ತೀನಿ ಅಂತ ಬೇರೆ ಓಡಾಡ್ತಿದ್ದಾನೆ. ಅದು ಆಗ್ಬಿಟ್ರೆ ದುಡ್ದಿದ್ದ ದುಡ್ಡನ್ನೆಲ್ಲ ಅವಳಿಗೆ ಸುರಿದು ನನ್ನ ತಂಗಿನ ದಾರಿಲಿ ನಿಲ್ಲಿಸ್ಬಿಡ್ತಾನೆ ಸರ್. ಓಹೋ, ಈಗ ವಿಷಯ ನನ್ನ ಫ್ರೆಂಡ್ ತಂಗಿಗೂ ಇದೇ ಥರ ಆಗಿತ್ತು ರೀ. ಹೆಣ್ಮಕ್ಳು ಕಷ್ಟಪಡಬಾರ್ದು ರೀ. ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಭಾಳ ಗೌರವ ಇದೆ. ಸರ್, ನನ್ನನ್ನು ನಿಮ್ಮ ತಂಗಿ ಅಂತ ತಿಳ್ಕೊಂಡು ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಸರ್. ಸರಿ, ನನ್ನಿಂದ ಏನಾಗಬೇಕು ಹೇಳಿ. ಆ ಸೈಟಿನ ತಕರಾರು ಇದೆಯಲ್ಲ ಸರ್, ಅದನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಸರ್. ಅವ್ರು ಈ ಸೈಟ್ ತಗೊಳಕ್ಕೆ ಆಗ್ಬಾರ್ದು, ಅವ್ರು ವಾಪಸ್ ಹೋಗುವಾಗ ಮಾಡಬೇಕು ಸರ್. ಆಮೇಲೆ ಈ ಸೈಟ್ನ ನನ್ನ ತಂಗಿ ಹೆಸರು ಮಾಡಿಸ್ಬೋದು ಸರ್. ನಮ್ಮ ತಕರಾರು ಏನಿದೆಯೋ ಅದನ್ನ ನಾವೇ ಕೂತು ಬಗೆಹರಿಸ್ಕೊಳ್ಳೋಣ ಸರ್. ಆಯಿತು, ಆ ವಿಚಾರನ ಆಮೇಲೆ ಮಾತಾಡೋಣ. ಒಂದು ಹೆಣ್ಮಗಳ ವಿಷಯ ಅಂತ ಹೇಳ್ತಾ ಇದ್ದೀರಾ. ನಾಳೆನೇ ನಿರ್ಮಲಾ ಮನೆಗೆ ಹೋಗಿ ನಾನು ಹೋಗಿ ಮಾತಾಡ್ತೀನಿ. ಸರಿ ಸರ್. ಅವರು ಹೋಗಿ ಗಲಾಟೆ ಮಾಡಿ ಬಂದರು ಸರ್. ಈ ಮಧ್ಯೆ ನಾನು ಹೋಗಿ ಅವಳನ್ನ ಬೆದರಿಸೋ ಕೆಲಸನೂ ಮಾಡಿದೆ ಸರ್. ಇಷ್ಟೆಲ್ಲ ಆದರೂ ನನ್ನ ಗಂಡ ತುಂಬ ಅಟಕ್ ಬಿದ್ದರು ಸರ್. ಒಂದಿನ ನನ್ನ ಕೈಗೆ ಸಿಕ್ಕಾಕೊಂಡ್ರು ಸರ್. ರಾತ್ರಿ ಹೊತ್ತು ಚಿಂತೆ ಮಾಡ್ತೀಯ, ನಿದ್ದೆ ಮಾತ್ರ ಏನು ತಗೋಬೇಡ. ಆಯ್ತಾಯ್ತು, ಓಕೆ ಓಕೆ ಓಕೆ, ಗುಡ್ ನೈಟ್ ಗುಡ್ ನೈಟ್. ಮಧ್ಯರಾತ್ರಿ 12 ಗಂಟೆನಲ್ಲಿ ಯಾರ ಜೊತೆ ರೀ ನೀವು ಮಾತಾಡ್ತಾ ಇರೋದು? ಅದು ಅದು ನನ್ನ ಫ್ರೆಂಡ್. ಫ್ರೆಂಡಾ? ನಿಮ್ಮ ಫ್ರೆಂಡ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ನನ್ನ ಸೌತಿ ಹತ್ರ ತಾನೇ ನೀವು ಮಾತಾಡ್ತಾ ಇರೋದು? ಅಲ್ವೇ, ಅದು ನನಗೆಲ್ಲ ಗೊತ್ತಿದೆ. ಅವಳಿಗೆ ಸೈಟ್ ಕೊಡ್ಸೋಕೆ ಅಂತ ಓಡಾಡಿ ಕಾಲ್ ಮುರ್ಕೊಂಬಂದು ಮನೇಲಿ ಕುತ್ಕೊಂಡ್ರಿ. ನಿಮ್ಮ ಸೇವೆ ಮಾಡಿದ್ ನಾನು. ಊಟ ತಿಂಡಿ ಬೈಸಾಕೋದಿಕ್ಕೆ, ನಿಮ್ ಚಾಕ್ರಿ ಮಾಡೋದಿಕ್ಕೆ, ಬಟ್ಟೆ ಒಗೆಯೋದಿಕ್ಕೆಲ್ಲ ನಾನ್ ಬೇಕು. ಆಸ್ತಿ ಪಾಸ್ತಿ ಕೊಡ್ಸೋಕೆ, ಪ್ರೀತಿ ತೋರ್ಸೋಕೆ ಅವಳ. ಇನ್ ಮುಂದೆ ನೀವು ಅವಳ ಜೊತೆ ಫೋನಲ್ಲಿ ಮಾತಾಡಬಾರ್ದು. ಹಾಗೆ ಮಾಡ್ತೀನಿ. ತಪ್ಪು ತಿಳ್ಕೊಂಡಿದ್ಯಾ? ಅಂತದ್ದೇನು ಇಲ್ವೇ? ಫೋನ್ ಕೊಡು ಪ್ಲೀಸ್. ಕೊಡಲ್ಲ ರೀ, ಯಾವ ಕಾರಣಕ್ಕೂ ಕೊಡಲ್ಲ. ಈ ಫೋನ್ ಇನ್ಮೇಲೆ ನನ್ನ ಹತ್ರನೇ ಇರುತ್ತೆ. ಗೀತಾ ಗೀತಾ, ಸೈಟ್ ಕೊಡಿಸೋ ವಿಚಾರದಲ್ಲಿ ಗೀತಾ ಕೆರಳಿದ್ರು, ಕೊಲೆ ಯೋಚನೆ ಏನು ಮಾಡಿರಲಿಲ್ಲ. ಆದ್ರೆ ಅವತ್ತು ಫೆಬ್ರವರಿ 6ನೇ ತಾರೀಕು ಗೀತಾ ನಿರ್ಮಲಾಗೆ ನೇರವಾಗಿ ಫೋನ್ ಮಾಡ್ತಾಳೆ. ಆವತ್ತು ಅವರಿಬ್ಬರ ನಡುವೆ ನಡೆದ ಸಂಭಾಷಣೆನೇ ಈ ಘಟನೆಗೆ ಕಾರಣ ಆಗುತ್ತೆ. ಹಲೋ, ಹೇಳ್ರಿ. ಏನ್ ಹೇಳ್ಬೇಕೆ? ಯಾರು ನೀವು? ರಾಂಗ್ ನಂಬರ್ ಅನ್ಸುತ್ತೆ. ಇವ್ರ ಹೆಸರು ಇದೆಯಲ್ಲ? ಫೋನ್ ಇವ್ರದೇ, ಅವ್ರ ಹೆಂಡತಿ ಮಾತಾಡ್ತಾ ಇರೋದು. ಏನೇ ಇಟ್ಕೊಳಕ್ಕೆ ಈ ಊರಲ್ಲಿ ನಿನ್ ಬೇರೆ ಯಾರು ಗಂಡಸರು ಸಿಗ್ಲಿಲ್ವಾ? ಯಾಕೆ ನನ್ ಸೌತಿಯಾಗಿ ಸಂಸಾರ ಹಾಳು ಮಾಡ್ತಾ ಇದೀಯಾ? ನೋಡಿ, ಆಗ್ಲಿಂದ ನಾನು ಕೇಳ್ತಾನೆ ಇದ್ದೀನಿ, ಮರ್ಯಾದೆಯಾಗಿ ಫೋನ್ ಇಡಿ, ಇಲ್ಲ ಅಂದ್ರೆ ಮಾತಾಡಕ್ ನನಗೂ ಬರುತ್ತೆ. ಏನೇ ಮಾತಾಡ್ತೀಯ ನೀನು? ಇಟ್ಕೊಂಡಿರೋಳು ನಿನ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ 10 ಜನದ ಎದುರುಗಡೆ ತಾಳಿ ಕಟ್ಟಿಸ್ಕೊಂಡಿರೋಳು ನಾನು. ನನ್ಗೆ ಎಷ್ಟಿರ್ಬೇಕು? ಯಾಕೆ ಹಾಗೆ ಬಡ್ಕೋತೀರಾ? ನನ್ಗೂ ಅವರೇ ತಾಳಿ ಕಟ್ಟಿರೋದು, ತಿಳ್ಕೊಳ್ಳಿ. ದಿನ ಅವ್ರ ಹೆಸರು ಹೇಳೆ ಕುಂಕುಮ ಇಡೋದು. ನಿಮ್ಗೆ ಎಷ್ಟು ಹಕ್ಕಿದೆಯೋ ಅವ್ರ ಮೇಲೆ, ನನ್ಗೂ ಅಷ್ಟೇ ಹಕ್ಕಿದೆ. ನಿಮ್ಗೆ ಹೇಗೆ ತಾಳಿ ಕಟ್ಟಿದಾರೋ ನನ್ಗೂ ಹಾಗೆ ತಾಳಿ ಕಟ್ಟಿದ್ದಾರೆ. ಏನು, ನಿನ್ಗೂ ಅವ್ರು ತಾಳಿ ಕಟ್ಟಿದಾರ? ಗಂಡನ ಅವ್ರು ನಿನ್ಗೆ? ಬಿಡಲ್ಲ ಕಣೆ, ನಿನ್ ಕುತ್ತಿಗೆಯಿಂದ ತಾಳಿ ಕೀಳೋವರೆಗೂ ನಾನು ಸುಮ್ಮನೆ ಬಿಡಲ್ಲ. ನಿರ್ಮಲಾ ಜೊತೆ ಮಾತಾಡಿದ ಗೀತಾ, ನಿರ್ಮಲಾ ಸಿಟ್ಟಿನಲ್ಲಿ ಆಡಿದ ಪ್ರತಿ ಶಬ್ದನೂ ಮರೆಯೋಲ್ಲ. ಆಕೆಯ ದ್ವೇಷ, ಸೇಡುಗಳು ನಿರ್ಮಲಾನ ಬಲಿ ಕೇಳೋ ಹಂತಕ್ಕೆ ಬೆಳೆದು ಬಿಡುತ್ತೆ. ಹಲೋ ಹಲೋ ಅಣ್ಣ, ನಾನ್ ಗೀತಾ. ಗೊತ್ತಾಯ್ತು, ಹೇಳಮ್ಮ. ಅಣ್ಣ, ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ? ಯಾಕಮ್ಮ ಹಾಗೆ ಕೇಳ್ತಾ ಇದೀಯಾ? ಹೇಳು, ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಪ್ರೀತಿ ಇದೆಯಮ್ಮ, ಖಂಡಿತ ಇದೆ. ಏನ್ ವಿಷಯ ಹೇಳು. ಹಾಗಾದ್ರೆ ಆ ನಿರ್ಮಲಾ ಭೂಮಿ ಮೇಲೆ ಇರಬಾರ್ದು. ಏನ್ ಹೇಳ್ತಿದ್ಯಮ್ಮ? ಅಂತದ್ದೇನಾಯ್ತು? ಅದೆಲ್ಲ ಆಮೇಲೆ ಹೇಳ್ತೀನಣ್ಣ. ಅವಳು ಬದುಕಿರ್ಬಾರ್ದಷ್ಟೇ. ಅವಳು ಕುತ್ತಿಗೆಲಿರೋ ತಾಳಿ ನನ್ನ ಕೈ ಸೇರ್ಬೇಕು. ಯಾಕಮ್ಮ ಈಗ ಹುಚ್ಚುಚ್ಚಾಗಿ ಆಡ್ತಾ ಇದೆಯಾ ನೀನು? ಅದೆಲ್ಲ ಬಿಡು. ಈ ಕೆಲಸ ಏನಾದ್ರೂ ಆಗದೆ ಹೋದ್ರೆ ನಿನ್ ತಂಗಿ ಹೆಣ ನೋಡ್ಬೇಕಾಗುತ್ತೆ ನೀನು. ಹಲೋ ಹಲೋ, ಅನಿಲ್ ರೌಡಿ ಹಿನ್ನೆಲೆ ಇದ್ದವನು. ಅವನಿಗೆ ಇದೆಲ್ಲ ಹೊಸತೇನಲ್ಲ. ಸುಪಾರಿ ಹಂತಕರ ಪರಿಚಯ ಅವನಿಗೆ ನೇರವಾಗೇ ಇತ್ತು. ಹಾಗಾಗಿ ತಂಗಿ ಬೇಡಿಕೆನ ಈಡೇರಿಸೋಕೆ ಸಿದ್ಧನಾಗ್ಬಿಡ್ತಾನೆ. ಸರ್, ಮನೆಗೆ ಹೋಗಿ ಇವಳಿಗೆ ಸಮಾಧಾನ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ ಸರ್.
ಆದರೆ ಇವಳು ಹಠ ಬಿಡಲೇ ಇಲ್ಲ ಸರ್. ಕಡೆಗೆ ಇವಳೇ ಒಂದು ಚೈನ್ ಕೊಟ್ಟಳು ಸರ್. ಅದನ್ನು ಅಡವಿಟ್ಟು ಬಂದಿದ್ದ ದುಡ್ಡಲ್ಲಿ ಹುಡುಗರಿಗೆ ಅಡ್ವಾನ್ಸ್ ಕೊಟ್ಟು ಸುಪಾರಿ ಕೊಟ್ಟೆ ಸರ್. ಕೆಲಸ ಎಲ್ಲ ಮುಗಿದ ಮೇಲೆ ಇನ್ನೊಂದು ನೆಕ್ಲೆಸ್ ಕೊಟ್ಟಳು ಸರ್. ಅದನ್ನು ಮಾರಿ ಹುಡುಗರಿಗೆ ಸೆಟ್ಲ್ ಮಾಡಿಬಿಟ್ಟೆ ಸರ್. ಮತ್ತೆ ನಿರ್ಮಲಾ ಚೈನು? ಸರ್ ಹುಡುಗರು ತಂದುಕೊಟ್ರು ಸರ್. ಅದನ್ನು ಗಿರ್ವಿ ಅಂಗಡಿಗೆ ತೊಗೊಂಡೋಗಿ ತೋರಿಸ್ದೆ. ಅವನಿದು ರೋಲ್ಡ್ ಗೋಲ್ಡು ಅಂತ ಹೇಳ್ದ. ಆ ತಾಳಿ ತಂದು ನನ್ನ ತಂಗಿ ಕೈ ಕೊಟ್ಬಿಟ್ಟೆ ಸರ್. ಗೀತಾ ಗೀತಾ ಏನಣ್ಣ ಆಯ್ತಾ ಕೆಲಸ? ಅವಳ ಚೈನು ಚಿನ್ನದ್ದಲ್ಲ. ತಗೋ ಅವಳ ತಾಳಿ. ಒಳ್ಳೆ ಸಿನಿಮಾ ತರ ಇದೆ ನಿಮ್ ಕತೆ. ಆ ಅಮ್ಮ ಮೇಲ್ ಹೋದ್ರು, ಅವಳನ್ನ ಮೇಲ್ ಕಳ್ಸಿದ ತಪ್ಪಿಗೆ ನೀವಿಬ್ರು ಒಳಗೋಗ್ಬೇಕು. ಹೇಳ್ಕೊಂಡೋಗ್ರಿ ಇಬ್ರು. ನಿರ್ಮಲಾ ಸತ್ತು ಹೋಗ್ತಾಳೆ. ಆಕೆ ಸತ್ತ ಮೇಲೂ ಆಕೆ ಕುತಿಯಲ್ಲಿರೋ ತಾಳಿನ ಗೀತಾ ಟಾಯ್ಲೆಟ್ಗೆ ಬಿಸಾಕ್ತಾಳೆ ಅಂದ್ರೆ ಆಕೆಯ ಸೇಡು, ದ್ವೇಷ, ಹಠ ಎಷ್ಟಿತ್ತು ಅನ್ನೋದು ಗೊತ್ತಾಗುತ್ತೆ. ಇದು ನಿನ್ನ 2 ಕಣ್ಣು ಹೋಗೋದಾದ್ರೆ ನನ್ನ 1 ಕಣ್ಣು ಹೋದ್ರೂ ಪರವಾಗಿಲ್ಲ ಅನ್ನೋಂಥ ದ್ವೇಷದ ಕಥೆ. ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ನೀನು ಬದುಕಿರಬಾರ್ದು ಅನ್ನೋ ಹಠದಿಂದ ಯಾರಿಗೆ ಯಾವ ಲಾಭ ಆಯಿತು? ಈ ಕಡೆ ಗೀತಾ ಮಕ್ಕಳು, ಆ ಕಡೆ ನಿರ್ಮಲಾ ಮಕ್ಕಳು ಅನಾಥರಾಗಿ ಹೋಗ್ತಾರೆ. ಈ ಮಟ್ಟಿಗಿನ ದ್ವೇಷ ಯಾವತ್ತೂ ಒಳ್ಳೆದಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.